ಮನೆಯಲ್ಲಿ ಗಂಡು ಮಕ್ಕಳಿರಲಿ ಹೆಣ್ಣು ಮಕ್ಕಳಿರಲಿ ಮಾಡಬೇಕಾದ ಅದ್ಭುತ ನಿಯಮವಿದು. ತಪ್ಪದೆ ಪೂರ್ತಿ ವಿಡಿಯೋ ನೋಡಿ. ಇದರಿಂದ ಮಕ್ಕಳಿಗೆ ಏನೇ ದೋಷ ಇದ್ದರೂ ಪರಿಹಾರವಾಗುತ್ತೆ ಎನ್ನುತ್ತಾರೆ ಶಾಸ್ತ್ರ ಪಂಡಿತರು. ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ಚಿಕ್ಕ ಮಕ್ಕಳಿಗೆ ಎಳ್ಳು ಎರೆಯುವುದು ಅಥವಾ ಎಳ್ಳು ಹರಿಸುವುದು ಒಂದು ಸುಂದರವಾದ ಸಂಪ್ರದಾಯ. ಈ ಆಚರಣೆಯು ಮಕ್ಕಳ ಮೇಲಿರುವ ದೃಷ್ಟಿದೋಷಗಳನ್ನು ನಿವಾರಿಸಿ ಅವರಿಗೆ ಆಯಸ್ಸು ಮತ್ತು ಆರೋಗ್ಯವನ್ನು ವೃದ್ಧಿಸಲಿ ಎಂಬ ಉದ್ದೇಶದಿಂದ ಮಾಡಲಾಗುತ್ತದೆ. ಇದನ್ನು ಮಾಡುವ ಸರಳ ವಿಧಾನ ಇಲ್ಲಿದೆ. ಬೇಕಾಗುವ ಸಿದ್ಧತೆಗಳು: 1. ಮನೆಯಲ್ಲಿ ಸಿದ್ಧಪಡಿಸಿದ ಅಥವಾ ಕೊಂಡು ತಂದ ಎಳ್ಳು ಬೆಲ್ಲದ ಮಿಶ್ರಣ. 2. ಮುಖ್ಯವಾಗಿ ಸಣ್ಣ ಬೋರೆಹಣ್ಣು, ಎಲಚಿ ಹಣ್ಣು, ಇದರ ಜೊತೆಗೆ ಕತ್ತರಿಸಿದ ಕಬ್ಬಿನ ತುಂಡುಗಳು. 3. ಚಿಲ್ಲರೆ ನಾಣ್ಯಗಳು, 1, 2, 5 ರೂಪಾಯಿ ನಾಣ್ಯಗಳು. 4. ಸಣ್ಣದಾಗಿ ಬಿಡಿಸಿದ ಹೂವಿನ ಎಸಳುಗಳು. ಆಚರಿಸುವ ಕ್ರಮ ಹೀಗಿದೆ: ಮಗುವಿಗೆ ಅಭ್ಯಂಜನ ಮಾಡಿಸಿ, ಅಂದರೆ ಸ್ನಾನ ಮಾಡಿಸಿ, ಹೊಸ ಬಟ್ಟೆ ಅಥವಾ ಸಾಂಪ್ರದಾಯಿಕ ಉಡುಪನ್ನು ತೊಡಿಸಬೇಕು. ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಿಗೆ ಲಂಗ ದಾವಣಿ, ಗಂಡು ಮಕ್ಕಳಿಗೆ ಪಂಚೆ ಶರ್ಟ್ ಅಥವಾ ಕುರ್ತಾ ಹಾಕಲಾಗುತ್ತದೆ. ಮಗುವನ್ನು ಪೂರ್ವಕ್ಕೆ ಮುಖ ಮಾಡಿ ಒಂದು ಮಣೆ ಅಥವಾ ಚಾಪೆಯ ಮೇಲೆ ಕೂರಿಸಬೇಕು. ಮಗುವಿನ ಮುಂದೆ ಒಂದು ದೀಪವನ್ನು ಹಚ್ಚಿಡುವುದು ವಾಡಿಕೆ. ಮಗುವಿಗೆ ಮೊದಲು ಆರತಿ ಬೆಳಗಿ ದೃಷ್ಟಿ ತೆಗೆಯಬೇಕು. ತಾಯಿ ಅಥವಾ ಮನೆಯ ಮುತ್ತೈದೆಯರು ಎಳ್ಳು, ಬೆಲ್ಲ, ಬೋರೆಹಣ್ಣು, ಕಬ್ಬು ಮತ್ತು ನಾಣ್ಯಗಳ ಮಿಶ್ರಣವನ್ನು 2 ಕೈಗಳಲ್ಲಿ ಹಿಡಿದು ಮಗುವಿನ ಮೇಲಿಂದ ಹರಿಯುವಂತೆ ಸುರಿಯಬೇಕು. ಎಳ್ಳು ಸುರಿದ ನಂತರ ಮಗುವಿಗೆ ಮುತ್ತೈದೆಯರು ಮತ್ತು ಹಿರಿಯರು ಅಕ್ಷತೆ ಹಾಕಿ ಆಶೀರ್ವದಿಸಬೇಕು. ಸ್ನೇಹಿತರೆ, ಸಾಮಾನ್ಯವಾಗಿ 5 ವರ್ಷದ ಒಳಗಿನ ಮಕ್ಕಳಿಗೆ ಈ ಶಾಸ್ತ್ರವನ್ನು ಮಾಡಲಾಗುತ್ತದೆ. ಸುತ್ತಮುತ್ತಲಿನ ಮುತ್ತೈದೆಯರನ್ನು ಮತ್ತು ಸ್ನೇಹಿತರನ್ನು ಕರೆದು ಈ ಸಂಭ್ರಮವನ್ನು ಹಂಚಿಕೊಳ್ಳಬಹುದು. ಮಕ್ಕಳ ತಲೆಯ ಮೇಲೆ ಸುರಿದ ಹಣ್ಣು ಮತ್ತು ನಾಣ್ಯಗಳನ್ನು ಆಮೇಲೆ ಇತರ ಮಕ್ಕಳಿಗೆ ಹಂಚುವುದು ವಾಡಿಕೆ. ಈ ಸಂಪ್ರದಾಯವು ಮಗುವಿನ ಬೆಳವಣಿಗೆಗೆ ಸೂರ್ಯನ ಕಿರಣಗಳಷ್ಟೇ ಶಕ್ತಿ ಸಿಗಲಿ ಎಂಬ ಸಾಂಕೇತಿಕ ಅರ್ಥವನ್ನು ಹೊಂದಿದೆ ಹಾಗೂ ಮಕ್ಕಳಿಗೆ ದೀರ್ಘಾಯುಷ್ಯ, ಆರೋಗ್ಯ ಭಾಗ್ಯ ಕರುಣಿಸಲಿ ಎಂಬುದಾಗಿದೆ. ಸ್ನೇಹಿತರೆ, ಸರಳ ಪೂಜೆ, ದೃಢವಾದ ಭಕ್ತಿ ಇದ್ದರೆ ಸಾಕು, ಭಗವಂತ ನಮ್ಮೊಂದಿಗೆ ಸದಾ ಇರಲು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಇನ್ನು 10 ಜನರಿಗೆ ಶೇರ್ ಮಾಡಿ ಹಾಗೂ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.